ಇನ್ನು 6 ಮಂತ್ಸ್ 10 ಮಂತ್ಸ್ 1 ಇಯರ್ ಓಲ್ಡ್ ಬೇಬಿ 2 ಇಯರ್ ಓಲ್ಡ್ ಬೇಬಿ ಫ್ರೆಂಚ್ ಫ್ರೈಸ್ನ ಕೊಟ್ಟು ತಿನ್ನಿಸ್ತಾರೆ. ನಮಗೆ ಗೊತ್ತಿರಬೇಕು, ನಾವು ಡಿಸೈಡ್ ಮಾಡಬೇಕು ಅದನ್ನು ಕೊಡಬೇಕಾ ಕೊಡ್ಬೇಕಾ. ಮಗುಗೆ ಏನ್ ಸರಿ ಏನ್ ತಪ್ಪು ಅನ್ನೋದು ಗೊತ್ತಿಲ್ಲ. ಯಾವ ಸಿಂಪ್ಟಮ್ಸ್ ಬಂದರೆ ಮಕ್ಕಳಲ್ಲಿ ಪೇರೆಂಟ್ಸ್ ಇಮಿಡಿಯೇಟ್ ಆಗಿ ಬಂದು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಏನೇ ವಸ್ತುನ ಸ್ವಾಲೋ ಮಾಡಿದ್ರಿ, ಇನ್ಎಡಿಬಲ್ ಐಟಮ್ ಅಂತ ಕರಿತೀವಿ, ಅಂದ್ರೆ ಅದು ಊಟ ಅಲ್ಲದೆ ಬೇರೆ ಏನೇ ಆಗಿರ್ಬೋದು, ಅದನ್ನ ವೇಟ್ ಮಾಡಬಾರ್ದು. ಮಗುಗೆ ಮತ್ತೆ ರಿಪೀಟೆಡ್ ಆಗಿ ಸ್ಟಮಕ್ ಪೇನ್ ಬಂದರೆ ಅದು ನಾರ್ಮಲ್. ಒನ್ ಆಫ್ ದ ಮೇನ್ ಕಾಸ್ ಇಸ್ ಅಗೇನ್ ಫುಡ್. ಸೊ ಫ್ರೀಕ್ವೆಂಟ್ ವಾಮಿಟಿಂಗ್ ಯಾವಾಗ ತುಂಬ ಸೀರಿಯಸ್ ಆಗುತ್ತೆ? ನ್ಯೂಟ್ರಿಷನ್ ಲಾಸ್ ಆಗ್ತದೆ ಅಂತ ಟೈಮಲ್ಲಿ ಅದು ಸೀರಿಯಸ್ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಜಂಕ್ ಫುಡ್ ಮಕ್ಕಳ ಗಟ್ ಹೆಲ್ತ್ಗೆ ತುಂಬ ಎಫೆಕ್ಟ್ ಮಾಡುತ್ತಾ? ತುಂಬಾನೇ. ಪೇರೆಂಟ್ಸ್ ಡಯಟ್ ಅನ್ನೋ ಕಾನ್ಸೆಪ್ಟಲ್ಲಿ ಏನು ಇನ್ಕ್ಲೂಡ್ ಮಾಡಬೇಕಾಗುತ್ತೆ ಮಕ್ಕಳು? ಮೊಸರಾಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ಫರ್ಮೆಂಟೆಡ್ ಫುಡ್ ಆಗಿರ್ಬೋದು, ಅದನ್ನು ರೆಗ್ಯುಲರ್ ಬೇಸಿಸಲ್ಲಿ ಕನ್ಸ್ಯೂಮ್ ಮಾಡೋದು ಇಸ್ ಆಲ್ವೇಸ್ ಹೆಲ್ಪ್. ನಾರ್ಮಲಿ ಅಡಲ್ಟ್ಸ್ಗೆ ಮಿನಿಮಮ್ 2.5 to 3 liters ಆಫ್ ವಾಟರ್ ಇಂಟೇಕ್ ಮಾಡಲೇಬೇಕಾಗುತ್ತೆ ಪರ್ ಡೇಗೆ. ಹೌ ಕುಡ್ ಕಿಡ್ಸ್ ಮ್ಯಾಮ್, ಅವ್ರು ಎಷ್ಟು ಲೀಟರ್ ಆಫ್ ವಾಟರ್ ಕುಡಿಬೇಕು? 6 months ಇಂದ ಅಡಲ್ಟ್ಹುಡ್ವರೆಗೂ ಇಟ್ ಇಸ್ ಆಲ್ ಡಿಪೆಂಡೆಂಟ್ ಆನ್ ದ ಏಜ್ ಆಫ್ ದ ಚೈಲ್ಡ್ ಅಂಡ್ ವೇಟ್ ಆಫ್ ದ ಚೈಲ್ಡ್. ಈ ಸೀಬೆ ಹಣ್ಣು ತಿಂದರೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾರೆ. ಇಸ್ ದಟ್ ಟ್ರೂ? ಇಸ್ ಗುಡ್ ಫಾರ್ ಗುಡ್ ಬವಲ್ ಹ್ಯಾಬಿಟ್ಸ್. ಸ್ಲೀಪ್ ಗಟ್ ಹೆಲ್ತ್ಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳಲ್ಲಿ? ಆ್ಯಂಡ್ ನಿದ್ದೆ ಚೆನ್ನಾಗಿಲ್ಲ ಅಂದರೆ ಇಟ್ ಕ್ಯಾನ್ ಅಫೆಕ್ಟ್ ದ ಗಟ್ ಹೆಲ್ತ್, ಇಟ್ ಕ್ಯಾನ್ ಅಫೆಕ್ಟ್ ದ ಬಿಹೇವಿಯರ್ ಆಫ್ ದ ಚೈಲ್ಡ್, ಇಟ್ ಕ್ಯಾನ್ ಅಫೆಕ್ಟ್ ಲಾಂಗ್ ಟರ್ಮ್ ಇಂಪ್ಲಿಕೇಶನ್ಸ್ ತುಂಬ ಇದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.